ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದೇವರ ದಾಸಿಮಯ್ಯರ ಭಾಷಣ ನೋಡ್ತಾ ಇದೀವಿ. ದೇವರ ದಾಸಿಮಯ್ಯರ ಭಾಷಣ ನೋಡ್ತಾ ಇದೀವಿ. ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಹಾಗೆ ನಿಮ್ಗೆ ಯಾವ ರೀತಿಯ ಒಂದು ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ ಮಾಡಿ. ಓಕೆನಾ? ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ? 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಒಂದು ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಈ ರೀತಿಯಾಗಿ ಹೇಳ್ತಾ ಹೋಗಬೇಡಿ. 1ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗಲಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ? ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನು ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ಆ ಭಾಷಣ. ರೈಟ್? ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್. ಇಂದು ದೇವರ ದಾಸಿಮಯ್ಯರವರ 1046ನೇ ಜಯಂತ್ಯೋತ್ಸವ. ಮತ್ತು ನೋಡಿ, ಇಂದು ದೇವರ ದಾಸಿಮಯ್ಯರವರ 1046ನೇ ಜಯಂತ್ಯೋತ್ಸವ. 3ನೇ ಪಾಯಿಂಟ್ ನೋಡಿ. ಪ್ರಥಮವಾಗಿ ಎಲ್ಲರಿಗೂ ದೇವರ ದಾಸಿಮಯ್ಯ ಜಯಂತಿಯ ಶುಭಾಶಯಗಳು. ಮತ್ತು ನೋಡಿ, ಎಲ್ಲರಿಗೂ ಶುಭೋದಯ. ಇಂದು ದೇವರ ದಾಸಿಮಯ್ಯರವರ 1046ನೇ ಜಯಂತ್ಯೋತ್ಸವ. ಪ್ರಥಮವಾಗಿ ಎಲ್ಲರಿಗೂ ದೇವರ ದಾಸಿಮಯ್ಯ ಜಯಂತಿಯ ಶುಭಾಶಯಗಳು. 4ನೇ ಪಾಯಿಂಟ್ ನೋಡಿ. ಅವರು ಮೊಟ್ಟ ಮೊದಲ ವಚನಕಾರರು ಎಂದು ಹೇಳಲಾಗುತ್ತದೆ. ಅವರು ಮೊಟ್ಟ ಮೊದಲ ವಚನಕಾರರು ಎಂದು ಹೇಳಲಾಗುತ್ತದೆ. ಓಕೆನಾ? ಅಂತ 5ನೇ ಪಾಯಿಂಟ್ ನೋಡಿ. ಅವರು ಸುರಪುರ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಜನಿಸಿದರು. ಓಕೆ. ಅಂತ 6ನೇ ಪಾಯಿಂಟ್ ನೋಡಿ. ಅವರ ಪತ್ನಿ ದುಗ್ಗಳೆವ್ವ. ಮಗಳು ಸುವರ್ಚಲೆ. ಅವರ ಪತ್ನಿ ದುಗ್ಗಳೆವ್ವ, ಮಗಳು ಸುವರ್ಚಲೆ. 7ನೇ ಪಾಯಿಂಟ್. ರಾಮನಾಥ ಅವರ ವಚನದ ಅಂಕಿತವಾಗಿದೆ. ವಚನದ ಅಂಕಿತವಾಗಿದೆ. ಓಕೆನಾ? ಅದಾದ ನಂತರ ನೋಡಿ, 8ನೇ ಪಾಯಿಂಟ್. ದೇವರನ್ನು ಒಲಿಸಿಕೊಳ್ಳಲು ಸನ್ಯಾಸಿಯಾಗಲು ನಿರ್ಧರಿಸಿ ತಪಸ್ಸಿಗೆ ಕುಳಿತ. ಓಕೆನಾ? ತಪಸ್ಸಿಗೆ ಕುಳಿತ. 9ನೇ ಪಾಯಿಂಟ್ ನೋಡಿ. ಶಿವ ಪ್ರತ್ಯಕ್ಷನಾಗಿ ಮಾನವ ಶರೀರ ಸಂರಕ್ಷಣೆಯನ್ನು
ಕಾಪಾಡಲು ಕಾಪಾಡಲು ವಸ್ತ್ರವನ್ನು ತಯಾರಿಸು ವಸ್ತ್ರವನ್ನು ತಯಾರಿಸು ಹಾಗೆ ಹಾಗೆ ಪರಮಾತ್ಮನನ್ನು ಕಾಣಲು ಪರಮಾತ್ಮನನ್ನು ಕಾಣಲು ಸನ್ಯಾಸಿ ಆಗುವ ಅಗತ್ಯವಿಲ್ಲ ಅಗತ್ಯವಿಲ್ಲ ಎಂದು ಶಿವ ಹೇಳಿದನಂತೆ. ಮತ್ತು ನೋಡಿ, ಶಿವ ಪ್ರತ್ಯಕ್ಷನಾಗಿ ಮಾನವ ಶರೀರ ಸಂರಕ್ಷಣೆಯನ್ನು ಕಾಪಾಡಲು ವಸ್ತ್ರವನ್ನು ತಯಾರಿಸು ಹಾಗೆ ಪರಮಾತ್ಮನನ್ನು ಕಾಣಲು ಸನ್ಯಾಸಿ ಆಗುವ ಅಗತ್ಯವಿಲ್ಲ ಎಂದು ಶಿವ ಹೇಳಿದನಂತೆ. ಓಕೆ, ಅಂತ 10ನೇ ಪಾಯಿಂಟ್ ನೋಡಿ, ನೇಯ್ಗೆಯ ಕಾಯಕವನ್ನು ಹಲವರಿಗೆ ಕಲಿಸಿ ಜೇಡರ ದಾಸಿಮಯ್ಯ ಎಂದು ಪ್ರಸಿದ್ಧರಾದರು. ಮತ್ತು ನೋಡಿ, ನೇಯ್ಗೆಯ ಕಾಯಕವನ್ನು ಹಲವರಿಗೆ ಕಲಿಸಿ ಜೇಡರ ದಾಸಿಮಯ್ಯ ಎಂದು ಪ್ರಸಿದ್ಧರಾದರು ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುವೆ. ದೇವರ ದಾಸಿಮಯ್ಯರವರಿಗೆ ಜಯವಾಗಲಿ. ಮತ್ತು ನೋಡಿ, ನೇಯ್ಗೆಯ ಕಾಯಕವನ್ನು ಹಲವರಿಗೆ ಕಲಿಸಿ ಜೇಡರ ದಾಸಿಮಯ್ಯ ಎಂದು ಪ್ರಸಿದ್ಧರಾದರು ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುವೆ. ದೇವರ ದಾಸಿಮಯ್ಯರವರಿಗೆ ಜಯವಾಗಲಿ. ಓಕೆನಾ? ರೈಟ್. ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್. ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.